ಟೀಚರ್ಸ್ ಮತ್ತು ಮಕ್ಕಳ ಶ್ರಮ ಮತ್ತು ಹೆಚ್ಚಿನದಾಗಿ ನಮ್ಮ ಕಮಿಟಿಯವರು ಸಮೇತ ಸಮಯದಲ್ಲಿ ನಮ್ಮ ಟೀಚರ್ಸ್ಗಳಿಗೆ ಮೀಟಿಂಗ್ ಮಾಡಿ ಅವರಿಗೆಲ್ಲ ಮಾರ್ಗದರ್ಶನ ಮಾಡೋದು ಇದಾಗಿ ಹಾಗಾಗಿ ಮಕ್ಕಳು ಹೆಚ್ಚಿಗೆ ಫಲಿತಾಂಶದಲ್ಲಿ ಸಾಧ್ಯವಾಯಿತು. ಅವರ ಪೋಷಕರು ಭಾಳ ಸಂತೋಷ ಪಡುವಂಥ ಒಂದು ಕಾರ್ಯಕ್ರಮ. ಇದೇ ರೀತಿಯಲ್ಲಿ ಮಕ್ಕಳು ತಮ್ಮ ಭವಿಷ್ಯಕ್ಕಾಗಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಂಡು ಜೀವನದಲ್ಲಿ ಬದುಕನ್ನು ಕಟ್ಟಿಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ತುಂಬ ಸಂತೋಷ, ಹೆಮ್ಮೆ ಪಡುವಂಥ ವಿಚಾರ. ಮಕ್ಕಳ ಸಾಧನೆ ಚೆನ್ನಾಗಿ ಮಾಡಿದೆ. ಎಲ್ಲ ಪೋಷಕರು ಮತ್ತು ಗುರುಗಳು ಮತ್ತು ಸಂಸ್ಥೆಯವರು ಆಸೆ ಪಡುವಂಥದ್ದು ಏನಂತ ಹೇಳಿದ್ರೆ, ತಮ್ಮ ಮಕ್ಕಳು ತಮ್ಮ ಬದುಕಿನಲ್ಲಿ ಮುಂದೆ ಬರಬೇಕು. ಮುಂದೆ ಬಂದು ಎಲ್ಲರೂ ಸಹ ತಮ್ಮ ಬದುಕನ್ನು ಕಟ್ಟಿಕೊಂಡು ಈ ಸಮಾಜಕ್ಕೆ, ಈ ರಾಷ್ಟ್ರಕ್ಕೆ, ನಮ್ಮ ದೇಶಕ್ಕೆ ಒಳ್ಳೆಯ ಕೀರ್ತಿಯನ್ನು ತರುವಂಥ ಕೆಲಸವನ್ನು ಮಾಡಬೇಕು. ಅದರ ಒಟ್ಟಿಗೆ ಅವರ ಜೀವನ ಹಸನ್ಮುಖ ಆಗಬೇಕು ಅಂತ ಹೇಳಿದ್ರೆ ಅವರ ಸಿಂಪಲ್ ಲೈಫ್ ಭಾಳ ಮುಖ್ಯ. ಸರಳವಾದ ಜೀವನವನ್ನು ಮಾಡಿಕೊಂಡು ಬಡವರಿಗೆ, ಬಡ್ಡರಿಗೆ ಪೂಜ್ಯ ಜಗತ್ತು ಶ್ರೀ ಬಾಲಗಂಗಾಧರ ಮಹಾಸ್ವಾಮಿಯರ ಅವರ ಆಶಯ ಏನಂತ ಹೇಳಿದ್ರೆ ಭಾಳ ಹಿಂದುಳಿದಂತಹ ದೀನದಲಿತರಿಗೋಸ್ಕರ ಸೇವೆಯನ್ನು ಮಾಡಬೇಕನ್ನೋ ದೃಷ್ಟಿಯಿಂದ ಅವರು ಈ ಕಾರ್ಯವನ್ನು ಪೂಜ್ಯರು ಮಾಡ್ಕೊಂಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ಸಹ ಆ ಕ್ರಮದಲ್ಲಿ ಓದಿದೆ ಆದರೆ ನಮ್ಮ ದೇಶ ಉನ್ನತಿಗೆ ಹೋಗಲಿಕ್ಕೆ ಸಹಕಾರಿಯಾಗ್ತದೆ. ದೇಶವಿದೆ ಎಲ್ಲ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ನಮ್ಮ ಕಾಲೇಜು ಈ ವರ್ಷ ಶೇಕಡ 100% ರಿಸಲ್ಟನ್ನು ತಗೊಂಡಿದ್ದೀವಿ. ಮತ್ತು ನಮ್ಮದು ಡಿಸ್ಟ್ರಿಕ್ಟ್ ಟಾಪರ್ ಆಗಿದೆ ಕಾಮರ್ಸು, 595 ಮಾರ್ಕ್ಸ್ ಬಂದಿರೋಂಥದ್ದು. ನೆಕ್ಸ್ಟ್ ಸೈನ್ಸಲ್ಲಿ ಸಹಿತ 96% ಹೈಯೆಸ್ಟ್ ಇದೆ ಮಾರ್ಕ್ಸು. ಸತತವಾಗಿ ನಾವು 4-5 ವರ್ಷದಿಂದ ರಿಸಲ್ಟನ್ನು 100% ಕೊಡ್ತಾನೆ ಬರ್ತಾಯಿದ್ದೀವಿ. ಹಾಗಾಗಿ ನನಗೆ ಇದಕ್ಕೆಲ್ಲ ಮೇನ್ ಕಾರಣ ನಮ್ಮ ಪೂಜ್ಯ ಗುಣಾನಂದ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಮತ್ತು ಅವರ ಸದಾ ಅವರ ಮಾರ್ಗದರ್ಶನದೊಂದಿಗೆ ನನಗೆ ಈ ಥರ ಒಂದು ರಿಸಲ್ಟ್ ಕೊಡೋದಕ್ಕೆ ನನಗೆ ಸಹಕಾರ ಆಗ್ತಿದೆ ಅಂತ ಹೇಳ್ತಾ, ಇನ್ನು ಮುಂದೆ ಸಹಿತ ನಾವು ಇದೇ ರೀತಿ ಇದಕ್ಕಿಂತ ಇನ್ನೂ ಒಳ್ಳೆ ರಿಸಲ್ಟ್ ಕೊಡೋಣ ಅಂತ ಹೇಳಿ ನಾವು ರಿಸಲ್ಟ್ ಕೊಡ್ತೀವಿ ಈ ಥರ ಅಂತ ಹೇಳ್ತಾ ನಾನು